ಇಲ್ಲಿ ಬಿಡು. ಹಾಯ್ ಮಾಡು ಲಾಶ್ರಿತಾ. ಹ್ಞೂ ನಡೀರಿ. ಗ್ಯಾಸ್ ಆಫ್ ಮಾಡ್ಲಾ? ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನನ್ನ ಮಗಳೇನೆ ಸ್ಟಾರ್ಟಿಂಗೇ ಹಾಯ್ ಹೇಳಿದಾಳೆ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಆಲ್ರೆಡಿ ಎಲ್ಲರದ್ದು ಆಲ್ಮೋಸ್ಟ್ ಶಾಪಿಂಗ್ ಆಗಿತ್ತು ಮನೆಯಲ್ಲಿ. ನಮ್ಮ ಅಪ್ಪಂದು ಒಬ್ರದ್ದು ಬಾಕಿ ಇತ್ತು. ಅಂದರೆ ಒಂದೆರಡು ಜೊತೆ ಅವರು ಹೊಲಿಯೋಕ್ಕೆ ಕೊಟ್ಟಿದ್ದರು. ಬಟ್ ರೆಡಿಮೇಡ್ ತೊಗೊಳ್ಳೋಣ ನಡಿ ಅಂತ ಹೇಳಿ ನಾನೇ ಕರ್ಕೊಂಡು ಹೋದೆ. ಇಬ್ಬರಲ್ಲಿ ಯಾರಾದರೂ ಒಬ್ಬರು ಕೊಡ್ಸೋಣ, ಇಲ್ಲ ಅಣ್ಣ ಆದರೂ ಇಲ್ಲ ನಾನಾದರೂ ಯಾರಾದರೂ ಕೊಡ್ಸೋಣ ಅಂತ ಹೇಳಿ ಹೋದೋ. ಆವತ್ತಿನ ದಿನ ನಮ್ಮ ಅಪ್ಪನಿಗೆ ಶಾಪಿಂಗ್ ಇಟ್ಕೊಂಬಿಡೋಣ ಅಂತೇಳಿ ಅವತ್ತು ಒಂದು 11 ಆಗಿತ್ತು ಅಂದ್ಕೊತೀನಿ ಮನೆ ಬಿಟ್ಟಾಗ ಹೊರಟೋ ನಾವು. ಹಾಗೆ ಫಸ್ಟ್ ಟೈಮ್ ಹೋಗಿದ್ದು ಸೆಂಥಿಲ್ ಅಂತ ಒಂದು ತುಮಕೂರಲ್ಲಿದೆ ಶಾಪಿಂಗ್ ಸೆಂಟ್ರು. ತುಂಬ ಚೆನ್ನಾಗಿದೆ. ಅಂದರೆ ಪ್ರೈಸ್ ಜಾಸ್ತಿ. ಏನೋ ಹೇಳ್ತಾರಲ್ಲ, ಕಾಸು ಕೊಟ್ಟಂಗೆ ಕಜ್ಜಾಯ ಅಂತಾರಲ್ಲ, ಆ ಥರ ಪ್ರೈಸ್ ಜಾಸ್ತಿ ಇದೆ. ಬಟ್ ಕ್ವಾಲಿಟಿ ಬಗ್ಗೆ ಏನೂ ಮಾತಾಡೋ ಹಾಗೆ ಇಲ್ಲ. ಹಾಗೆಯೇ ತುಂಬ ಬಿಸಿಲು ಅಂದರೆ ಬಿಸಿಲು. ಅಲ್ಲೇ 10 ಗಂಟೆಗೆಲ್ಲ ಫುಲ್ಲು ಬಿಸಿಲಿತ್ತು. ಹಾಗೂ ಹೋದೆ. ಯಾಕಂದರೆ ನಾನು ಬ್ಯಾಂಗ್ಳೂರಿಗೆ ಹೊರಡಬೇಕು. ಮತ್ತು ನನ್ನ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಟ್ಟು ವರ್ಕ್ ಮಾಡೋಕ್ಕೆ ಕೊಟ್ಟು ನಾನು ಬ್ಯಾಂಗ್ಳೂರಿಗೆ ಹೋಗಬೇಕಿತ್ತು. ಹಾಗಾಗಿ ಹೋಗ್ಬಿಡೋಣ, ಮಧ್ಯಾಹ್ನದಷ್ಟೊತ್ತಿಗೆ ಹೋಗಿ ಬಂದುಬಿಡೋಣ ಅಂತ ಹೇಳಿ ನಾವು ಹೊರಟು. ಬಟ್ ಚೆನ್ನಾಗಿ ತೋರಿಸಿದ್ರು, ಅಲ್ಲೂ ಚೆನ್ನಾಗಿ ತೋರಿಸಿದ್ರು. ಬಟ್ ಫಸ್ಟ್ ಟೈಮ್ ನಾವು ಒಳಗಡೆ ಹೋಗಿದ್ದು. ಹೋಗ್ಬೇಕಾದ್ರೆ ಬರಬೇಕಾದ್ರೆ ನಾವು ಹೊರಗಡೆಯಿಂದ ನೋಡ್ತಾಯಿದ್ದು. ಬಟ್ ಫಸ್ಟ್ ಟೈಮ್ ಒಳಗಡೆ ಹೋಗಿದ್ದು. ಅಂದರೆ ನಮ್ಮ ಅಣ್ಣನ ಫ್ರೆಂಡ್ಸ್ಗಳಿದ್ರು ಒಂದು ಸ್ವಲ್ಪ ಜನ, ಹಾಗಾಗಿ ಹೋಗೋಣ ಅಂತ ಹೇಳಿ ಅಂದ್ಕೊಂಡು ಹೋಗಿದ್ದು. ಬಟ್ ಮದುವೆಗೂ ಹೆಣ್ಣು ಗಂಡಿಗಾಗಲಿ ಎಲ್ಲರಿಗೂ ಅಲ್ಲೇ ತೆಗಿಯೋಣ ಅನ್ನೋದು ಪ್ಲ್ಯಾನಿಂಗ್ ಇತ್ತಂತೆ ನಮ್ಮ ಅಣ್ಣನಿಗೆ. ಬಟ್ ಆಗಲಿಲ್ಲ. ಬ್ಯಾಂಗ್ಳೂರಲ್ಲಿ ನೋಡಬೇಕು ಅನ್ನೋದು ಅವ್ರಿಗೆ ಇಂಟೆನ್ಷನ್ ಇತ್ತೇನೋ, ಹಾಗಾಗಿ ಚಿಕ್ಕಪೇಟೆಯಲ್ಲೇ ಶಾಪಿಂಗ್ ಮಾಡಿಕೊಂಡ್ರು. ಇನ್ನು ನಮ್ಮ ಅಣ್ಣಂಗೆಲ್ಲ ಅಲ್ಲೇ ತೊಗೊಂಡಿದ್ದವರು. ಬ್ಯಾಂಗ್ಳೂರಲ್ಲಿ ಸೂಟ್ ಮಾತ್ರ ತೆಗೆದ್ರು. ಇನ್ನು ತುಮಕೂರಲ್ಲೇ ಎಲ್ಲ ಮಿಕ್ಕಿದೆಲ್ಲ ತೊಗೊಂಡ್ರು. ನನ್ನ ಮಗಳನ್ನ ಕರ್ಕೊಂಡು ಅಲ್ಲಿ ಹಿಡಿಯೋಷ್ಟೊತ್ತಿಗೆ ಸಿಕ್ಕಾಪಟ್ಟೆ ತೀಟೆ ಅಂದರೆ ತೀಟೆ. ಫುಲ್ಲು ಸುತ್ತಾಕ್ತಿದ್ಲು, ಫ್ಲೋರೆಲ್ಲ ಸುತ್ತಾಕ್ತಿದ್ಲು. ಮೆನ್ಸ್ ಸೆಕ್ಷನ್ನು ಸೆಕೆಂಡ್ ಫ್ಲೋರ್ ಇದ್ದಿದ್ದು. ಫುಲ್ಲು ನಮ್ಮನ್ನೆಲ್ಲ ರೌಂಡ್ ಫುಲ್ ಓಡಿಸಿದ್ಲು. ನಾನು ನಮ್ಮ ಅಪ್ಪ ಇದ್ದೀವಲ್ಲ, ಮ್ಯಾನೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಹೋದು. ಬಟ್ ನನ್ನ ಮಗಳನ್ನ ನಾನು ಎಲ್ಲೂ ಬಿಟ್ಟು ಹೋಗಲ್ಲ. ಅದೇನೇ ಇದ್ರೂ ನಾನೇ ಕರ್ಕೊಂಡು ಹೋಗ್ತೀನಿ. ಇದ್ರೊಳಗಡೆ ಏನಂದರೆ ವಿಡಿಯೋ ಮಾಡೋದಕ್ಕೆಲ್ಲ ಅಲೋ ಇಲ್ಲ. ಆದರೂ ನಾನು ಅಲ್ಲಲ್ಲೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಬಟ್ ಚೆನ್ನಾಗಿತ್ತು. ಅಲ್ಲಿರೋರು ಸಹ ಚೆನ್ನಾಗಿ ಟ್ರೀಟ್ ಮಾಡಿ ತೋರಿಸಿದ್ರು. ನಮಗೆ ಏನು ಬೇಜಾರು ಮಾಡ್ಕೊಂಡಲೇ ತೋರಿಸಿದ್ರು. ನಾವು ತುಂಬ ಕಲೆಕ್ಷನ್ ನೋಡಿದೋ. ಅಲ್ಲಿ ಸ್ಟಾರ್ಟ್ ಆಗೋದೆ ಅಲ್ಲಿ ಮೆನ್ಸ್ ಸೆಕ್ಷನಲ್ಲಿ ಏನು ಸ್ಟಾರ್ಟ್ ಆಗೋದೇ 700, 800ಇಂದ ಒಂದು ಶರ್ಟು. ಡಿಪೆಂಡ್ಸ್ ಆನ್ ಕ್ವಾಲಿಟಿ ಮೇಲೆ. ಈ ಕಾಟನ್ ಆಗಿರ್ಬೋದು, ಆ ಥರ ಯಾವ್ದು ತೊಗೊತೀರೋ ಆ ಥರ. ಚೆಕ್ಸಲ್ಲಿ ಸ್ವಲ್ಪ ಜಾಸ್ತಿ ರೇಟ್ ಹೇಳಿದ್ರು, ಅಂದರೆ ಹೈಲೈಟಾಗಿ ಕಾಣುತ್ತೆ ಅದು. ಆ ಥರ ಎಲ್ಲ ಚೆನ್ನಾಗಿತ್ತು ಒಂಥರ. ಅಲ್ಲೆಲ್ಲ ಫ್ಲೋರ್ ನನಗೆ ಜಸ್ಟ್ ನಾವು ಒಳಗಡೆ ಹೋದರೆ ಬರೀ ಬಟ್ಟೆ ಶಾಪಿಂಗ್ ಅಂದ್ಕೊಂಡಿದ್ದು. ಬಟ್ ಎಲ್ಲ ಇತ್ತು. ಮನೆ ಹೋಮ್ ಡೆಕೋರೇಷನ್ ಐಟಮ್ಸ್ ಇತ್ತು, ಮತ್ತು ಕಿಚನ್ ಐಟಮ್ಸ್ ಇತ್ತು, ಮತ್ತು ಮಕ್ಕಳಿಗೆ ಟಾಯ್ಸ್ಗಳು ಜಾಸ್ತಿ ಇದ್ದವು. ನನ್ನ ಮಗಳು ಸ್ಲಿಪ್ಪರ್ ಹಾಕ್ಕೊಬೇಕು ಅಂತ ಅಳ್ತಾ ಇದ್ಲು. ಅವಳು ಸ್ಲಿಪ್ಪರ್ ಹಾಕೊಂಡು 1-2 ಸರಿ ಅಲ್ಲೇ ಜಾರಿ ಬಿದ್ಲು. ಹಾಗಾಗಿ ತೆಗೆದು, ಇಲ್ಲ ನಾನು ಹಾಕ್ಕೊಳ್ಳೇಬೇಕು ಅಂತ ಹಠ ಮಾಡ್ತಿದ್ಲು. ಎಷ್ಟು ಯಾಮರ್ಸಕ್ಕೆ ಹೋದ್ರೂ ನೋಡಲಿಲ್ಲ. ಆಮೇಲೆ ಯಾಮರ್ಸಿ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಹೋಗ್ಬೇಕಾದ್ರೆ ತೊಗೊಂಡೋದು. ಅಲ್ಲಿರೋ ಟಾಯ್ಸ್ಗಳನ್ನೆಲ್ಲ 5 ನಿಮಿಷ ಎತ್ಕೊಳ್ಳೋದು, ತಿರ್ಗಾ ಇಕ್ಕೋದು, ಬೇರೆ ತೊಗೊಂಬರೋದು. ಮಕ್ಳಿಗೆ ಏನೋ ಸಿಕ್ದಂಗೆ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಚೆನ್ನಾಗಿ ಆಟಾಡಿದ್ಲು. ನಮಗೇನು ಅಷ್ಟು ತೊಂದರೆ ಕೊಟ್ಟಿಲ್ಲ, ಸುಮ್ಮನೆ ಓಡಾಡ್ತಿದ್ಲು ಅಷ್ಟೇ. ಬಟ್ ಇಲ್ಲೆಲ್ಲ ಪ್ರೈಸ್ ಜಾಸ್ತಿ. ಬಟ್ ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ. ನಾನು ಸ್ವಲ್ಪ ಐಟಮ್ ಶಾಪಿಂಗ್ ಮಾಡಬೇಕಿತ್ತು, ಆಗಲಿಲ್ಲ. ಟೈಮಿಂಗ್ಸ್ ಆಗಲಿಲ್ಲ. ಹಾಗಾಗಿ ನಾವು ರಿಟರ್ನ್ ಹೋದ. ಇನ್ನೊಂದು ಸರಿ ಬರೋಣ ಅಂತ ಹೇಳಿ ನಮ್ಮ ಡ್ಯಾಡಿ ಕರ್ಕೊಂಬಂದರು ವಾಪಸ್ಸು. ಹಾಗೆಯೇ
ನೋಡಿ ಎಷ್ಟು ಚೆನ್ನಾಗಿದೆ ಈ ಬೊಂಬೆಗಳನ್ನೆಲ್ಲ ಇಟ್ಕೊಂಡು ಆಟ ಆಡ್ತಿದ್ಲು. ನಮ್ಮ ಅಣ್ಣನ ಫ್ರೆಂಡ್ಸು ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡಿಸ್ತಾ ಇದ್ರು. ಏನು ಬೇಜಾರು ಮಾಡ್ಕೊಂಡಲೆ ಮಗು ಎಳೀತಿದೆ ಹಂಗೆ ಹಿಂಗೆ ಅಂತ. ಕೆಲವು ಕಡೆ ಎಲ್ಲ ಏಯ್ ಅಂತಾರೆ. ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಆಟ ಆಡಲಿ ಬಿಡಿ, ಇರಲಿ ಬಿಡಿ, ಓಡಾಡಲಿ ಬಿಡಿ ಅಂತಿದ್ರು. ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ಕಿಚನ್ ಐಟಮ್ಸು ಕೆಲವೊಂದು ನೋಡಿದೆ, ನನಗೆ ಅವಶ್ಯಕತೆ ಇತ್ತು ಬಟ್ ತೊಗೊಳಕ್ಕೆ ಆಗಲಿಲ್ಲ. ಯಾಕಂದರೆ ಅಷ್ಟೊತ್ತಿಗೆ ನನ್ನ ಮಗಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾವು ಬಂದು ಒಂದು 3 ಅವರ್ ಒಳಗಡೆನೇ ಇದ್ದು. ಯಾಕಂದರೆ ಮದುವೆಗಲ್ಲ, ಆಲ್ಮೋಸ್ಟ್ ಎಲ್ಲರದ್ದು ಶಾಪಿಂಗ್ ಆಗಿತ್ತು. ಎಲ್ಲರಿಗೂ ಸ್ಯಾರಿಗಳಾಗಿರ್ಬೋದು ಎಲ್ಲ ಆಗಿತ್ತು. ನಮ್ಮ ಅಣ್ಣಂದು ಒಂದು ಸ್ವಲ್ಪ ಬಾಕಿ ಇತ್ತು ಅವ್ರ ಕಡೆ ಕೊಡಿಸೋದು. ಅದು ಬಿಟ್ಟರೆ ನಮ್ಮದೆಲ್ಲ ಫುಲ್ ಶಾಪಿಂಗ್ ಆಗಿತ್ತು. ನಮ್ಮ ಡ್ಯಾಡಿದು ಒಂದು 2 ಜೊತೆ ಬಟ್ಟೆ ಹೊಲ ಹಾಕಿದ್ರು. ಬಟ್ ನಾವು ಯಾಕೆ ಟ್ರೈ ಮಾಡಬಾರ್ದು ಅವರು ಜಾಸ್ತಿ ರೆಡಿಮೇಡ್ ಎಲ್ಲ ಇಡೋದಿಲ್ಲ. ನಾನೇ ಹಿಂಸೆ ಮಾಡಿ ಕರ್ಕೊಂಡು ಹೋದೆ. ಬಾ ಈ ಸರಿ ರೆಡಿಮೇಡ್ ನೋಡೋಣ ಬಾ ಹೇಗಿರುತ್ತೆ ಕಲೆಕ್ಷನ್ನು, ಇಷ್ಟ ಆದರೆ ತಗೋ, ಇಲ್ಲಾಂದರೆ ವಾಪಸ್ ಬಂದುಬಿಡೋಣ ಅದರಲ್ಲೇನಿಲ್ಲ ಅಂತ ಹೇಳಿ ಕರ್ಕೊಂಡೋಗಿದ್ದೆ. ಅವ್ರಿಗೆ ಕಂಫರ್ಟಬಲ್ ಆಗಿರೋದೇ ಕೊಟ್ಟರು, ಚೆನ್ನಾಗಿ ಕೊಟ್ಟರು. ಮತ್ತು ಸರ್ವಿಸು ಅಲ್ಲಿ ತುಂಬ ಚೆನ್ನಾಗಿದೆ. ಈ ಲೂಸ್ ಆಗಿರ್ಬೋದು, ಉದ್ದ ಆಗಿರ್ಬೋದು, ಕ್ಲಾತಲ್ಲಿ ಏನಾದರೂ ಇದ್ದರೆ ಅಲ್ಲೇ ಸ್ಟಿಚಿಂಗ್ ಮಾಡಿ ಕಟ್ ಮಾಡಿ ಸ್ಟಿಚಿಂಗ್ ಮಾಡಿ ಕೊಡ್ತಾರೆ. ಅದು ಫ್ರೀ. ಅದಕ್ಕೇನು ಸರ್ವಿಸ್, ಅದಕ್ಕೇನು ಪೇ ಎಲ್ಲ ಏನು ತೊಗೊಳ್ಳೋದಿಲ್ಲ ಅವರು. ನಾವು ಹೋದಾಗ 10% ಅಷ್ಟೇ ಡಿಸ್ಕೌಂಟ್ ಇದ್ದಿದ್ದು. ನಮ್ಮ ಅಣ್ಣನ ಫ್ರೆಂಡ್ ಕಡೆಯಿಂದ ಇನ್ನೊಂದು 10% ಜಾಸ್ತಿ ಆಯಿತು. ಬಟ್ ಇಲ್ಲಿ ಇಷ್ಟೊಂದೆಲ್ಲ ವೀಡಿಯೋ ಮಾಡೋಕ್ಕೆ ಅಲೋನೇ ಇಲ್ಲ ಅಲ್ಲಿ. ನಮ್ಮ ಅಣ್ಣನ ಫ್ರೆಂಡ್ಸ್ ಇದ್ರಲ್ಲ, ಹಾಗಾಗಿ ಅಷ್ಟೇನು ರೆಸ್ಟ್ರಿಕ್ಷನ್ ಇರಲಿಲ್ಲ. ಹಾಗಾಗಿ ನಾನು ಅಲ್ಲೇ ವ್ಲಾಗ್ ಮಾಡೋಣ, ಇದೇ ಒಂದು ವ್ಲಾಗ್ ಮಾಡೋಣ ನೆನಪಿರುತ್ತೆ ಅಂತ ಹೇಳಿ ಮಾಡಿಕೊಂಡೆ. ಆಲ್ಮೋಸ್ಟ್ ನಮ್ಮ ಅಣ್ಣಂದು ಶಾಪಿಂಗ್ ಸ್ಟಾರ್ಟ್ ಆದಾಗಿಂದನೂ ಸಣ್ಣ ಕ್ಲಿಪ್ಪಿಂಗ್ ಆಗಲಿ ತೊಗೊಂಡು ಇಟ್ಕೊಂಡಿರ್ತೀನಿ. ನೆನಪಿರುತ್ತೆ ಅದು ವ್ಲಾಗ್ ಮಾಡಿ ಹಾಕಿದಾಗ. ನಾವು ಯಾವಾಗಾದರೂ ಹಿಂದಿರುಗಿಸಿ ನೋಡಿದಾಗ ನೆನಪಿರುತ್ತೆ ಅಂತೇಳಿ ಕೆಲವೊಂದು ಕ್ಲಿಪ್ಪಿಂಗ್ನೆಲ್ಲ ಹಾಗಾಗೆ ಇಟ್ಕೊಂಡಿದ್ದೀನಿ. ಕೆಲವೊಂದು ಅಪ್ಲೋಡ್ ಮಾಡಿದ್ದೀನಿ, ಕೆಲವೊಂದು ಅಪ್ಲೋಡ್ ಮಾಡಿಲ್ಲ. ಅಂದರೆ ಈ ಒಂದು ಮದುವೆ ಫಂಕ್ಷನ್ ನಡೀತಿರೋದು ನನಗಾಗಲಿ, ನಮ್ಮ ಅಕ್ಕಂಗಾಗಲಿ, ನಮ್ಮ ಫ್ಯಾಮ್ಲಿ ಇರೋರಿಗಾಗಲಿ ತುಂಬ ಖುಷಿ ಇದೆ ಅಂತಲೇ ಹೇಳ್ಬೋದು. ನಾವು ಅಂದ್ಕೊಂಡಿದ್ಕಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ದಾರೆ ನಮಗೆ, ನಮ್ಮ ಮನೆಗೆ. ಅದೊಂದು ತುಂಬ ಖುಷಿ ಇದೆ. ಇನ್ನು ಬಟ್ಟೆ ವಿಚಾರಕ್ಕೆ ಬಂದ್ರೆ ಸ್ಟಾರ್ಟಿಂಗ್ ಏನಂದ್ರೆ 1100 ಇಂದ ಸ್ಟಾರ್ಟ್ ಆಯಿತು. 1,500 ಅಥವಾ 1,700 ಅಲ್ಲಿಗೆಲ್ಲ ತುಂಬ ಚೆನ್ನಾಗಿ, ಎಂಥ ಫಿನಿಶಿಂಗ್ ಅಂದರೆ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿರೋ ಫಿನಿಶಿಂಗು. ಎಲ್ಲ ವಯಸ್ಸಿನವ್ರಿಗೂ ಸಿಗುತ್ತೆ ಇಲ್ಲಿ. ನಮ್ಮ ಅಣ್ಣಂಗೂ ಅಷ್ಟೇ. ಅವನಿಗೆ ಧಾರೆಗೆ ಬೇರೆ ಎಲ್ಲ ನೋಡಿದ, ನಮ್ಗೆ ಅಡ್ಜಸ್ಟ್ ಆಗಿಲ್ಲ. ರಾಮರಾಜೇ ಬೇಕು ಅಂತ ಹೇಳಿ ಬಂದು ಇಲ್ಲಿ ರಾಮರಾಜ್ ರೆಡಿ ಇತ್ತು. ಧಾರೆ ಸೆಟ್ಟು ಅಂದರೆ ಕಚ್ಚೆ ಪಂಚೆ ಆ ಥರ ಸೆಟ್ಟು 1,500, 2,900, 2,400 ಅಂತ ಏನೋ ಹೇಳಿದ್ರು ಸಮಥಿಂಗು. ಇನ್ನೊಂದು 10,500. 10,500 ನಮಗೇನು ಅವಶ್ಯಕತೆ ಇಲ್ಲ, ಯಾಕಂದರೆ ಒಂದು ಸರಿ ಹಾಕ್ಕೊಳ್ಳೋದಲ್ಲ. 2,500 ತೊಗೊಳ್ಳಿ ಅಂತೇಳಿ ಅದನ್ನು ಕೇಳ್ಕೊಂಬಂದು ಸೈಡಿಗೆ ಇಡಿಸಿ ಬಂದಿದ್ದು. ಚೆನ್ನಾಗಿತ್ತು. ಯಾರಾದರೂ ತೊಗೊಳ್ಳೋ ಹಾಗಿದ್ರೆ ರಾಜಲ್ಲೇ ತೊಗೊಳ್ಳಿ. ಇನ್ನು ನಮ್ಮ ಡ್ಯಾಡಿದು 2 ಶರ್ಟು 2 ಪ್ಯಾಂಟು ಸೇರಿ 4,000 ಅಂದ್ಕೊಳ್ಳಿ. 5% ನಮ್ಮ ಅಣ್ಣನ ಕಡೆಯಿಂದ, ಫ್ರೆಂಡ್ಸ್ ಕಡೆಯಿಂದ ಎಕ್ಸ್ಟ್ರಾ ನಮಗೆ ಡಿಸ್ಕೌಂಟ್ ಸಿಕ್ತು. 3,500ಇಂದ 4,000, ಬರೀ 2 ಜೊತೆಗೆ. ಮತ್ತು ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಹೊರಗಡೆ ಹೋಗಿ ನಾವು ಶಾಪಿಂಗ್ ಮಾಡಿದ್ದು. ತುಮಕೂರಲ್ಲಿ ಇದ್ದರೆ ಒಂದು ಸರಿ ಹೋಗಿ ಟ್ರೈ ಮಾಡ್ಬೋದು, ಚೆನ್ನಾಗಿದೆ. ಕಾಸ್ಟ್ ಜಾಸ್ತಿ ಅನ್ನೋದಕ್ಕಿಂತ ಮೆಟೀರಿಯಲ್ಗಳ ಬಗ್ಗೆ ಏನೂ ಮಾತಾಡೋ ಹಾಗಿಲ್ಲ. ಹಾಗೆ ಬರ್ತಾ ನನ್ನ ಮಗಳಿಗೆ ಮಿಕ್ಸ್ ಫ್ರೂಟ್ಸ್, ಅಂದರೆ ಫ್ರೆಂಡ್ಸ್ ಇದ್ದಾರೆ, ನಮ್ಮ ಅಪ್ಪನ ಫ್ರೆಂಡು. ಹಾಗೆ ತೊಗೊಂಬಂದ ಇನ್ನು ಸಂಜೆವರೆಗೂ ಆಟ ಆಡ್ಕೊಂಡು ತಿಂತಾ ಇರ್ತಾಳೆ ಅವಳು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.